ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ 1 2 4 3 2 4 6 8 4 8 12 16 1 2 3 4. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ ಫಸ್ಟ್ ಎ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಇದನ್ನ 1 2 4 3 2 4 6 8 4 8 12 16 1 2 3 4. ಈಗ ನೋಡಿ, ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಈ 4 ಇದನ್ನ ರೆಫರೆನ್ಸ್ ಆಗಿ ತೊಗೋಬೇಕು. ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ರೆಫರೆನ್ಸ್ಗೆ ಇದನ್ನ 0 ಮಾಡಬೇಕು. ಈ 3 ಎಲಿಮೆಂಟ್ನ 0 ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ರೆಫರೆನ್ಸ್ ಬಂದು 1 2ನ 0 ಮಾಡಬೇಕು, ಮತ್ತು 4ನ 0 ಮಾಡಬೇಕು, ಮತ್ತು 1ನ 2ನ 0 ಮಾಡೋದು ಯಾವ ಥರ ಅಂದರೆ +2ನ -2 ಅಂತ ಬರ್ಕೊಳ್ಳಿ. -2 ಡಿವೈಡ್ ಬೈ ರೆಫರೆನ್ಸ್ ಏನು 1. ಇಲ್ಲಿ 1 ಇದೆಯಲ್ಲ ರೆಫರೆನ್ಸು, ಯಾವ ರೋದು R1, 2 ಇದೆಯಲ್ಲ 0 ಮಾಡ್ತಿರೋದು 2, ಅದು ಯಾವ ರೋದು R2. ಇಲ್ಲೇನಾಗುತ್ತೆ ಅಂದರೆ R2 ರಿಪ್ಲೇಸ್ ಬೈ R2 - 2R1 ಬರುತ್ತೆ. ಗೊತ್ತಾಗ್ತಿದೆಯಾ? ಫಸ್ಟ್ R2 ರಿಪ್ಲೇಸ್ ಬೈ ಬರೋದು 1 × R2 R2 - 2R1. ಫಸ್ಟ್ ಮಾಡೋದು ಯಾವ ಥರ ಹೇಳ್ತೀನಿ ನೋಡಿ. 1 ಫಸ್ಟ್ ಎಲಿಮೆಂಟು ನಾನ್-0 ಇರಬೇಕು. 1 ಇದ್ದರೆ ಒಳ್ಳೆಯದು. 1 ಇದೆ ಆಲ್ರೆಡಿ. ಇದರ ಕೆಳಗಡೆ 3ನ 0 ಮಾಡಿ. ಫಸ್ಟು 2ನ 0 ಮಾಡೋದು ಯಾವ ಥರ ಅಂದರೆ ಇಲ್ಲಿ +2 ಇದ್ದರೆ -2 ಬರ್ಕೊಳ್ಳಿ, ಡಿವೈಡೆಡ್ ಬೈ ರೆಫರೆನ್ಸ್ ಮಾಡಿ. ಈಗ 0 ಇರೋ 1, ಈ 1 ಇದೆ ರೆಫರೆನ್ಸ್ ಇದೆಯಲ್ಲ, ಯಾವ ರೋದು R1ನ ರೆಫರೆನ್ಸ್ ರೋನ ನಾಪ್ಕೊ ಇಟ್ಕೊಳ್ಳಿ, ಮೇಲ್ಗಡೆ ಬರ್ಕೋಬೇಕು. ಯಾವಾಗಲೂ 0 ಮಾಡ್ತಿರೋದನ್ನ ನೀವು ಕೆಳಗಡೆ ಬರ್ಕೋಬೇಕು. ಅರ್ಥ ಆಗ್ತಿದೆ? ಇಲ್ಲಿ 2 0 ಇದೆ, ಆದರೆ ರೆಫರೆನ್ಸ್ ರೋನ ಮೇಲ್ಗಡೆ ತೊಗೋಬೇಕು, 0 ಮಾಡ್ತಿರೋ ಎಲಿಮೆಂಟು ರೋನ ಕೆಳಗಡೆ ತೊಗೋಬೇಕು. ಆಮೇಲೆ R2 ರಿಪ್ಲೇಸ್ ಬೈ ಅಂತ ಬರೋದು 1 × R2 R2 - 2R1 ಅಂತ ಬರ್ಕೋಬೇಕು. ಫಸ್ಟ್ ಇದು ಬರ್ಕೊಬಿಡೋಣ. R2 ರಿಪ್ಲೇಸ್ ಬೈ R2 - 2 × R1. ಈಗ 4ನ 0 ಮಾಡಬೇಕು, ರೆಫರೆನ್ಸು 1 ತೊಗೋಬೇಕು. ಈಗ +4ಗೆ ನಾವು -4 ಡಿವೈಡೆಡ್ ಬೈ ರೆಫರೆನ್ಸ್ ಏನು 1 ಅಂತ ಬರ್ಕೊಳ್ಳಿ. ಈಗ ರೆಫರೆನ್ಸ್ ಯಾವ ರೋದು R1. ಈಗ 4ನ 0 ಮಾಡ್ತಾ ಇದ್ದಿರಲ್ಲ, ಅದು ಯಾವ ರೋದು R3 ಕೆಳಗಡೆ. ರೆಫರೆನ್ಸ್ ರೋನ ಮೇಲ್ಗಡೆ, 0 ಮಾಡ್ತಿರೋ ರೋನ ಕೆಳಗಡೆ. ಈಗ R3 ರಿಪ್ಲೇಸ್ ಬೈ ಅಂತ ಬರೆದು 1 × R3 -4R1. ನೆಕ್ಸ್ಟ್ 0 ಮಾಡಬೇಕಾಗಿರೋದು ಈ 1ನ ನಾವೇನಂತ ಬರ್ಕೋಬೇಕು, -1 ಡಿವೈಡೆಡ್ ಬೈ 1. ಇಲ್ಲಿ ರೆಫರೆನ್ಸ್ R1 ಮತ್ತು 0 ಮಾಡ್ತಿರೋರು ಯಾವುದು R4 ರಿಪ್ಲೇಸ್ ಬೈ 1 × R4 -R1. ನಾಪ್ಕ ಇಟ್ಕೊಳ್ಳಿ. ಫಸ್ಟ್ ಕಾಲಮ್ ಕೆಳಗಡೆ ಫಸ್ಟ್ ನೋಡಿ, ಫಸ್ಟ್ ರೋ ಕೆಳಗಡೆ ನೀವು ಈ 3 ಫಸ್ಟ್ ಎಲಿಮೆಂಟ್ ಕೆಳಗಡೆ 3 0 ಮಾಡ್ತಿರಲ್ಲ, ಯಾವಾಗಲೂ ರೆಫರೆನ್ಸ್ R1 ಇರುತ್ತೆ. R1 ಕೆಳಗಡೆ ಬಂದು ಅದಕ್ಕೆ ರಿಲೇಟೆಡ್ ರೋ ಇರುತ್ತೆ. ಈಗ ಇದನ್ನ ಬರ್ಕೊಳ್ಳಿ. R3 ರಿಪ್ಲೇಸ್ ಬೈ ಏನು R3 - 4R1. R4 ರಿಪ್ಲೇಸ್ ಬೈ R4 -R1. ಈಗ ಇನ್ನೊಂದು ನಾನು ಡೈರೆಕ್ಟಾಗಿ ಹೇಳ್ಕೊಡ್ತೀನಿ ನೋಡಿ. ಏನಾದರೂ ರೆಫರೆನ್ಸ್ 1 ಇದ್ದರೆ ಏನು ಮಾಡಿ, R2 ರಿಪ್ಲೇಸ್ ಬೈ R2 ಅಂತ ಫಸ್ಟ್ ಬರ್ಕೊಳ್ಳಿ. +2 ಇದ್ದರೆ -2R1. R3 ರಿಪ್ಲೇಸ್ ಬೈ R3 ಬರ್ಕೊಳ್ಳಿ. +4 ಇದ್ದರೆ -4R1. R4 ಇದ್ದರೆ R4 ಬರ್ಕೊಳ್ಳಿ ಮೊದಲು. +1 ಇದ್ದರೆ -1R1 ಅಂತ. ಅರ್ಥ ಆಯ್ತಲ್ವ? ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ನೋಡಿ. ಇಲ್ಲಿ R2 ರಿಪ್ಲೇಸ್ ಬೈ ಏನು R2 - 2R1. R3 ರಿಪ್ಲೇಸ್ ಬೈ ಏನು R3 - 4R1. R4 ರಿಪ್ಲೇಸ್ ಬೈ ಏನು R4 -R1. ಆದರೆ R1 ರಿಪ್ಲೇಸ್ ಬೈ ಇಲ್ಲ, ಅದಕ್ಕೆ R1 ರಿಪ್ಲೇಸ್ ಬೈ R1 ಅಂತ. R1 ರಿಪ್ಲೇಸ್ ಬೈ ಏನು R1. ಈಗ ಫಸ್ಟ್ R1 ರಿಪ್ಲೇಸ್ ಬೈಗೆ ರೈಟಲ್ಲಿ ಏನಿದೆ R1 ಇದೆ. R1 ಬದಲು A ಅಂತ ತಗೊಳ್ಳಿ. R2 ರಿಪ್ಲೇಸ್ ಬೈಗೆ ರೈಟಲ್ಲಿ ಏನಿದೆ R2 - 2R1 ಇದೆ. R2 ಬದಲು B ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. -2 × R1 ಬದಲು A ಹಾಕಿ. ಆಮೇಲೆ R3 ರಿಪ್ಲೇಸ್ ಬೈ ನೋಡಿ, ರೈಟಲ್ಲಿ ಏನಿದೆ R3 ಬದಲು C -4 × R1 ಬದಲು A.
R4 ರೈಟಲ್ಲಿ ಏನಿದೆ R4 ಮೈನಸ್ R1 ಅದಕ್ಕೆ D ಮೈನಸ್ ಎ ಈ ಥರ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿ. ಇದೆಲ್ಲ ರಫ್ ವರ್ಕು ನೆನಪಿಟ್ಕೊಳ್ಳಿ. ಇದನ್ನ ಟೈಪ್ ಮಾಡೋದು ಯಾವ ಥರ, ಆಲ್ಫಾ ಎ ಆನ್ ಮಾಡ್ಕೊಳ್ಳಿ, ಆಲ್ಫಾ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿ. ಶಿಫ್ಟ್ 9 3 ಈಕ್ವಲ್ ಆಲ್ಫಾ ಇದು ಹೊಡೆದ್ರೆ ಎ, ಆಲ್ಫಾ ಇಂಟೆಗ್ರಲ್ಲು ಆಲ್ಫಾ ಬಿ ಮೈನಸ್ 2 ಟೈಮ್ಸ್ ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಸಿ ಮೈನಸ್ 4 ಟೈಮ್ಸ್ ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್ಲು ಆಲ್ಫಾ ಡಿ ಮೈನಸ್ ಆಲ್ಫಾ ಎ. ಕ್ಯಾಲ್ಕುಲೇಟ್. ಈಗ ಎ ಬಿ ಸಿ ಡಿನ ಟೈಪ್ ಮಾಡಿ. ಎ ಈಕ್ವಲೆಂಟ್ ಟು ಎ ಎಷ್ಟು 1, ಬಿ ಎಷ್ಟು 2, ಸಿ ಎಷ್ಟು 4, ಡಿ ಎಷ್ಟು 1 1 0 0 0. ಎ ಅಂದರೆ 2, ಬಿ ಅಂದರೆ 4, ಸಿ ಅಂದರೆ ಸಿ ಕ್ವಶನ್ ಮಾರ್ಕ್ ಹೇಳಿದ್ರೆ 8, ಡಿ ಇಲ್ಲಿ 2. ಆನ್ಸರ್ 2 0 0 0. ಎ ಅಂದರೆ 4, ಬಿ ಅಂದರೆ 6 ಥರ್ಡ್ ಕಾಲಮಲ್ಲಿ, ಸಿ ಅಂದರೆ 12, ಡಿ ಅಂದರೆ 3. ಆನ್ಸರ್ 4 ಮೈನಸ್ 2 ಮೈನಸ್ 4 ಮೈನಸ್ 1. ನೆಕ್ಸ್ಟ್ ಫೋರ್ತ್ ಕಾಲಮ್, ಎ ಅಂದರೆ 3, ಬಿ ಅಂದರೆ 8, ಸಿ ಅಂದರೆ 16, ಡಿ ಅಂದರೆ 4. 3 2 4 1. ನೋಡಿ ಜಸ್ಟ್ ಆಯಿತು. ಈಗ ನೆಕ್ಸ್ಟು ನೋಡಿ, ಇದು ನೆಕ್ಸ್ಟ್ ರೋಲಿ ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟು 0 ಇದೆ, ಗೊತ್ತಾಗ್ತಿದೆಯಾ? ಅಂದರೆ ಇಂಟರ್ಚೇಂಜ್ ಮಾಡಿದ್ರು ನೀವು ಬರೀ ನೋಡಿ ಈ ರೋನ ಕೆಳಗಡೆ ರೋಯಿಂದನೇ ಇಂಟರ್ಚೇಂಜ್ ಮಾಡಬೇಕು. ಆದರೆ ಇಂಟರ್ಚೇಂಜ್ ಮಾಡಿದ್ರೆ ನಿಮಗೆ 0ನೇ ಬರುತ್ತೆ, ಅದಕ್ಕೆ ಇದು ಬಿಟ್ಬಿಡಿ. ನೆಕ್ಸ್ಟು ನಾನ್-0, ಈ ರೋಲಿ ನಾನ್-0 ಎಲಿಮೆಂಟ್ ನೆಕ್ಸ್ಟ್ ಯಾವುದು ಇದು, ಇದ್ರ ಕೆಳಗಡೆ ಈ 2 ಎಲಿಮೆಂಟ್ನ 0 ಮಾಡಿ ರೆಫರೆನ್ಸ್ನ ಇದಕ್ಕೆ ತಗೊಳ್ಳಿ. ಗೊತ್ತಾಗ್ತಿದೆಯಾ? ಅಂದರೆ ನೀವೇನು ಹುಡುಕಬೇಕು ಅಂದರೆ ನೆಕ್ಸ್ಟ್ ರೋದು ನಾನ್-0 ಎಲಿಮೆಂಟು ಹುಡುಕ್ಬೇಕು. ಗೊತ್ತಾಗ್ತಿದೆಯಾ? ನೋಡಿ ಇಂಟರ್ಚೇಂಜ್ ಮಾಡಿದ್ರು ಇದು 0ನೇ ಬರುತ್ತೆ, ಅದಕ್ಕೆ ಇಲ್ಲಿ ಬಂದ್ಬಿಡಿ. ಈ -2ನ ರೆಫರೆನ್ಸ್ ತಗೊಳ್ಳಿ, ಇದೆರಡನ್ನ 0 ಮಾಡಿ. ಇದನ್ನ ಮಾಡೋದು ಯಾವ ಥರ ನೋಡ್ಬೋದು. ಈಗ ನೋಡಿ ಇಲ್ಲಿ -4ನ 0 ಮಾಡಬೇಕು, ರೆಫರೆನ್ಸ್ -2 ತಗೋಬೇಕಂದ್ರೆ -4ನ +4 ಮಾಡ್ಕೊಳ್ಳಿ, ಡಿವೈಡೆಡ್ ಬೈ -2 ಮಾಡಿ. 4 ಬೈ -2 ಮಾಡಿದಾಗ 4 ಡಿವೈಡೆಡ್ ಬೈ -2 ಮಾಡಿದಾಗ -2 ಬರುತ್ತೆ. -2 ಅಂದರೆ -2/1 ಅಂತ. ಇಲ್ಲಿ ರೆಫರೆನ್ಸ್ ಇರೋ ರೋ ಯಾವುದು R2, 0 ಮಾಡ್ತಿರೋದು ರೋ ಯಾವುದು R3. ನೆಕ್ಸ್ಟ್ ಈಗ -1ನ 0 ಮಾಡೋದು ಯಾವ ಥರ ಅಂದರೆ -1ಗೆ +1 ಬರ್ಕೊಳ್ಳಿ, ಡಿವೈಡ್ ಬೈ ರೆಫರೆನ್ಸ್ ಏನು -2 ಅಂದರೆ 1/-2 ಅಂದರೆ -1/2. ರೆಫರೆನ್ಸು ರೋ ಯಾವುದು R2, 0 ಮಾಡ್ತಿರೋ ರೋ ಯಾವುದು R4. ಇಲ್ಲೇನು ಬರಿಬೇಕು ಅಂದರೆ ಫಸ್ಟ್ R3 ರೀಪ್ಲೇಸ್ ಬೈ ಅಂತ ಬರೆದು 1 × R3 is R3 -2R2. ನೆಕ್ಸ್ಟ್ R4 ರೀಪ್ಲೇಸ್ ಬೈ ಅಂತ ಬರೆದು 2 × R4 -R2. ಇದೆರಡನ್ನ ಇಲ್ಲಿ ಬರ್ಕೊಳ್ಳಿ. R3 ರೀಪ್ಲೇಸ್ ಬೈ R3 -2R2, R4 ರೀಪ್ಲೇಸ್ ಬೈ 2R4 -R2. ಈಗ
ಕ್ಯಾಲ್ಸಿಲಿ ಯಾವ ಥರ ಟೇಕ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ R3 ರೀಪ್ಲೇಸ್ ಬೈ ಏನಿದೆ, R3 ಮೈನಸ್ 2R2 ಇದೆ. ಇಲ್ಲಿ R4 ರೀಪ್ಲೇಸ್ ಬೈ ಏನಿದೆ, 2R4 ಮೈನಸ್ R2 ಇದೆ. ಇಲ್ಲಿ R1 ರೀಪ್ಲೇಸ್ ಬೈ ಇಲ್ಲ, ಆವಾಗ R1 ರೀಪ್ಲೇಸ್ ಬೈ R1 ಅಂತ ಬರ್ಕೊಳ್ಳಿ. ಮತ್ತು R2 ರೀಪ್ಲೇಸ್ ಬೈನೂ ಇಲ್ಲ, ಆವಾಗ R2 ರೀಪ್ಲೇಸ್ ಬೈ R2. ರೀಪ್ಲೇಸ್ ಆಗಲ್ಲ ಅಂದರೆ ಸೇಮ್ ಅಂದರೆ ಅದೇ ಅಂತ. R1 ರೀಪ್ಲೇಸ್ ಬೈ R1 ಅಂದರೆ ಅದೇ ಸೇಮ್ ಬರುತ್ತೆ. R2 ರೀಪ್ಲೇಸ್ ಬೈ R2 ಅಂದರೆ ಅದೇ ಸೇಮ್ ಬರುತ್ತೆ. ಈಗ ನೋಡಿ ಇಲ್ಲಿ ಫಸ್ಟ್ ಇದನ್ನ ಬರೀರಿ. R1 ರೀಪ್ಲೇಸ್ ಬೈ R1 ಅಂದರೆ ಇಲ್ಲಿ ರೈಟಲ್ಲಿ ಏನಿದೆ, R1 ರೀಪ್ಲೇಸ್ ಬೈ ಇಲ್ಲಿ ಎ ಇದೆ, ಫಸ್ಟ್ ಎ ಬರ್ಕೊಳ್ಳಿ ಕೋಲನ್. R2 ರೀಪ್ಲೇಸ್ ಬೈ ಇಲ್ಲಿ ರೈಟಲ್ಲಿ ಏನಿದೆ, R2 ಇದೆ, ಅದಕ್ಕೆ ಬಿ ಬರ್ಕೊಳ್ಳಿ. R3 ರೀಪ್ಲೇಸ್ ಬೈ ಇಲ್ಲಿ ರೈಟಲ್ಲಿ ಏನಿದೆ, R3 ಮೈನಸ್ 2R2 ಇದೆ, R3 ಬದಲು ಸಿ ಹಾಕಿ, ಮೈನಸ್ 2R2 ಬದಲು ಬಿ ಹಾಕಿ ಕೋಲನ್. R4 ರೀಪ್ಲೇಸ್ ಬೈ ಇಲ್ಲಿ ಏನಿದೆ, 2R4 ಮೈನಸ್ R2 ಇದೆ, 2R4 ಬದಲು ಡಿ ಹಾಕಿ, ಮೈನಸ್ R2 ಬದಲು ಬಿ ಹಾಕಿ. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಎ ಕೋಲನ್ ಆಲ್ಫಾ ಇದು ಹೊಡೆದ್ರೆ ಎ ಬಂದ್ಬಿಡುತ್ತೆ. ಕೋಲನ್ಗೆ ಆಲ್ಫಾ ಇಂಟೆಗ್ರಲ್ ಹೊಡಿಬೇಕು. ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್, ಸಾರಿ ಆಲ್ಫಾ ಹೊಡೆದು ಇಂಟೆಗ್ರಲ್ ಹೊಡಿ. ಸಿ ಮೈನಸ್ 2b, ಆಲ್ಫಾ ಸಿ ಮೈನಸ್ 2 ಟೈಮ್ಸ್ ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್ 2 ಆಲ್ಫಾ ಡಿ ಮೈನಸ್ ಆಲ್ಫಾ ಬಿ. ಕ್ಯಾಲ್ಕುಲೇಟ್. ಈಗ ಎ ಈಕ್ವಲೆಂಟು ಫಸ್ಟ್ ಕಾಲಮಿಂದ ಮಾಡ್ಕೊಂಡು ಬನ್ನಿ. ಎ ಅಂದರೆ 1 ಹೊಡೀರಿ, ಬಿ ಅಂದರೆ 0, ಸಿ ಅಂದರೆ 0, ಟಿ ಅಂದರೆ 0. ಆನ್ಸರ್ 1 0 0 0 ಈಕ್ವಲ್. ಎ ಅಂದರೆ 2, ಬಿ ಅಂದರೆ 0, ಸಿ ಅಂದರೆ 0, ಟಿ ಅಂದರೆ 0. 2 0 0 0. ಥರ್ಡ್ ಕಾಲಮ್ ಎ ಅಂದರೆ 4, ಬಿ ಅಂದರೆ -2, ಸಿ ಅಂದರೆ -4, ಡಿ ಅಂದರೆ -1. ಆನ್ಸರ್ 4 -2 0 0. ಆಮೇಲೆ ನಾಲ್ಕನೇ ಕಾಲಮ್ ಎ ಅಂದರೆ 3, ಬಿ ಅಂದರೆ 2, ಸಿ ಅಂದರೆ 4, ಡಿ ಅಂದರೆ 1. ಆನ್ಸರ್ 3 2 0 0. ಈಗ ನೋಡಿ ನೆಕ್ಸ್ಟು ಇಲ್ಲಿ ನಾನ್ ಝೀರೋ ಎಲಿಮೆಂಟ್ ಇದೆಯಲ್ಲ, ಅದಕ್ಕೆ 1 ಮಾಡ್ಕೊಳ್ಳಿ. R2 ರೀಪ್ಲೇಸ್ ಬೈ R2 ಬೈ -2 ಏನಾಗುತ್ತೆ, ಎ ಈಕ್ವಲೆಂಟು ಫಸ್ಟ್ ಅದು ಇದಂಗೆ ಇರಲಿ. 1 2 4 3. ಇದನ್ನ ಡಿವೈಡ್ ಬೈ -2 ಮಾಡಿ. 0 0 -2 ಬೈ -2 ಅಂದರೆ 1, 2 ಬೈ -2 ಅಂದರೆ -1. ಬೇಕಿದ್ರೆ ಮಾಡಿ 2 ಬೈ -2. ಎಲ್ಲ ಎಲಿಮೆಂಟ್ನ -2 ಇಂದ ಡಿವೈಡ್ ಮಾಡೋದು. 0 ಬೈ -2 ಅಂದರೆ 0 ಥರ. ಇದು -1 0 0 0 0 0 0 0. ಈಗ ನೋಡಿ ಇಲ್ಲಿ ಇದರ ಫೋರ್ಕ್ ಬಡಿಯೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ 0 ರೋ ಅಂದರೆ ಎಲ್ಲ ಎಲಿಮೆಂಟ್ 0 ಇರೋದು. 0 ರೋ ಯಾವುದು, ಇದು. ಇದಕ್ಕೆ ರಾಂಗ್ ಮಾರ್ಕ್ ಹಾಕಿ. ಈ ರೋಗೂ ರಾಂಗ್ ಮಾರ್ಕ್ ಹಾಕಿ, ಆಯಿತಾ. ಸುಮ್ಮನೆ ರೆಫರೆನ್ಸ್ ಹೇಳ್ತಾ ಇರೋದು. ನಾನ್ ಝೀರೋ ರೋ ಅಂದರೆ ಎಲ್ಲ ಎಲಿಮೆಂಟ್ 0 ಇರೋದು. ಇದು ನಾನ್ ಝೀರೋ ರೋ, ಯಾಕಂದರೆ 2 0 ಇರೋದು, ಇನ್ನೆರಡು ನಂಬರ್ ಇದೆ. ಇದು ನಾನ್ ಝೀರೋ ರೋ ಅಂದರೆ ಎಲ್ಲ ಎಲಿಮೆಂಟ್ 0 ಇದ್ದರೆ ಮಾತ್ರ ರಾಂಗ್ ಮಾರ್ಕ್ ಹಾಕಿ, ಇಲ್ಲ ರೈಟ್. ಇಲ್ಲಿ ಎಷ್ಟು ರೈಟ್ ಮಾರ್ಕ್ ಇರುತ್ತೆ ಅದೇ ರ್ಯಾಂಕು. ಅಂದರೆ ರ್ಯಾಂಕ್ ಆಫ್ ಎ ಈಸ್ 2, ಅಂದರೆ ನಂಬರ್ ಆಫ್ ನಾನ್ ಝೀರೋ ರೋಸ್ ಇನ್ ಎಚೆಲಾನ್ ಫಾರ್ಮ್ ಈಸ್ ರ್ಯಾಂಕ್. ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು 2. ಅಂದರೆ ಮ್ಯಾಟ್ರಿಕ್ಸು ನೀವು ಎಚೆಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿದ್ಮೇಲೆ ಎಷ್ಟು ನಂಬರ್ ಆಫ್ ನಾನ್ ಝೀರೋ ರೋಸ್ ಇರುತ್ತೆ ಅದಕ್ಕೆ ರ್ಯಾಂಕ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಅಂದರೆ ರ್ಯಾಂಕ್ ಆಫ್ ಎ ಈಸ್ 2 ಗೊತ್ತಾಗ್ತಿದೆಯಲ್ವಾ? ಅಂದರೆ ಫಸ್ಟ್ ಏನು ಮಾಡಬೇಕು, ಈ ಮ್ಯಾಟ್ರಿಕ್ಸ್ ಬರ್ಕೋಬೇಕು. 1 ಕೆಳಗಡೆ ಇದೆರಡು, ಇದು 3 0 ಮಾಡಬೇಕು, ರೆಫರೆನ್ಸ್ ಈಗ ತೊಗೋಬೇಕು. ಆಮೇಲೆ ನೆಕ್ಸ್ಟು ನಾನ್ ಝೀರೋ ಎಲಿಮೆಂಟ್ ಇದು ರೆಫರೆನ್ಸ್ ತೊಗೋಬೇಕು, ಇದ್ರ ಕೆಳಗಡೆ 0 ಮಾಡಬೇಕು, ಇದು ರೆಫರೆನ್ಸ್ ಆಗಿ ತೊಗೋಬೇಕು.
ಈಗ ನೋಡಿ ನೆಕ್ಸ್ಟು ನಾನ್ ಝೀರೋ ಅಂದರೆ ಎಲ್ಲ ಕೆಳಗಡೆ ಬಂದು ರೋಸು ಝೀರೋ ಎಲ್ಲ ಆಗ್ಬಿಟ್ಟಿದೆ, ಇದು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಆಮೇಲೆ ಫಸ್ಟು ನಾನ್ ಝೀರೋ ಎಲಿಮೆಂಟ್ ಇರುತ್ತಲ್ಲ ಅದನ್ನ 1 ಮಾಡಬೇಕು. ಇದು ಡಿವೈಡ್ ಬೈ -2 ಮಾಡಿದ್ರೆ 1 -1 ಆಗುತ್ತೆ. ರ್ಯಾಂಕ್ ಅಂದರೆ ಇಲ್ಲಿ ನಂಬರ್ ಆಫ್ ನಾನ್ ಝೀರೋ ರೋಸ್ ಎಷ್ಟಿದೆ ಅದು, ಇಲ್ಲಿ ನಂಬರ್ ಆಫ್ ನಾನ್ ಝೀರೋ ರೋಸ್ ಬಂದು 2 ಇದೆ, ಅದಕ್ಕೆ ರ್ಯಾಂಕ್ ಆಫ್ ಎ ಇಷ್ಟು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.